ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ಮ್ಯೂಸಿಯಂ ಮಾಲ್ಗುಡಿ ನೋಡಿಕೊಂಡು ನಂತರ ಒಂದು ಭಾವೈಕ್ಯತೆ ಮೂಡಿಸುವ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋವನ್ನು ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ, ಅದು ಯಾವ ಸ್ಥಳ ಅಂತ ಗೊತ್ತಾಗತ್ತೆ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಮಲೆನಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದರೆ ಅಕ್ಕಪಕ್ಕ ಈ ಥರ ದಟ್ಟ ಕಾಡುಗಳು, ಎಷ್ಟು ಸುಂದರವಾದ ಪ್ರಕೃತಿ, ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ದಟ್ಟವಾದ ಕಾಡು, ದೊಡ್ಡ ದೊಡ್ಡ ಮರಗಳು. ಈಗಾಗಲೇ ತುಂಬ ಸಂಜೆ ಆಗ್ತಾ ಇದೆ, 5:05 ಆಗಿದೆ. ಈಗ ಇನ್ನು ಆ ಜಾಗ ತಲುಪೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ನೋಡಬೇಕು. ನಾವೀಗ ಹೋಗ್ತಾ ಇರುವ ಜಾಗ ಒಂದು ಭಾವೈಕ್ಯತೆಯನ್ನು ಮೂಡಿಸುವ ಸ್ಥಳ. ಯಾವುದೇ ರೀತಿಯ ಜಾತಿ ಧರ್ಮ ಭೇದ ಭಾವನೆ ಇಲ್ಲ. 2 ಧರ್ಮದವರು ಸೇರಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ, ಹಾಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಅಂಥ ಜಾಗ ಈ ಮಲೆನಾಡಿನಲ್ಲಿ ಎಲ್ಲಿದೆ ಅಂದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯದ ನಡುವೆ ಈ ಹಣಗೆರೆ ಗ್ರಾಮವಿದೆ. ಇದು ಹಜರತ್ ಸೈಯದ್ ಸಾದತ್ ಅವರ ದರ್ಗಾವಾಗಿದ್ದು, ದರ್ಗಾದ ಒಳಗಡೆನೆ ಹಿಂದೂ ದೇವತೆಗಳಾದ ಭೂತಪ್ಪ ಚೌಡಮ್ಮನನ್ನು ಆರಾಧಿಸುತ್ತಾರೆ. ಇಲ್ಲಿ ಕೋಮು ಸೌಹಾರ್ದತೆಯು ಬಹಳ ಪ್ರಬಲವಾಗಿದೆ. ಇದು ಎಲ್ಲ ಧರ್ಮದ ಜನರಿಗೆ ಪೂಜನೀಯವಾದ ಸ್ಥಳ, ಭಾವೈಕ್ಯತೆಯನ್ನು ಮೂಡಿಸುವ ಸ್ಥಳ. ಹೊರಭಾಗದಲ್ಲಿ ಎಷ್ಟೊಂದು ಪೂಜೆಗೆ ಬೇಕಾದ ಸಾಮಗ್ರಿಗಳ ಅಂಗಡಿಗಳನ್ನು ಕಾಣ್ಬೋದು. ಹೂವು, ಹಣ್ಣು, ತೆಂಗಿನಕಾಯಿ, ಹೀಗೆ ಹಲವಾರು ಅಂಗಡಿಗಳನ್ನು ನೋಡ್ಬೋದು. ಹಾಗೆ ಇಲ್ಲಿ ಕೋಳಿಯ ಅಂಗಡಿಗಳು ಕೂಡ ಇದೆ. ಅಂದರೆ ಇಡೀ ಕೋಳಿಯನ್ನು ತಗೊಂಡು ತಮ್ಮ ಹರಕೆಯನ್ನು ತೀರಿಸ್ಕೊಳ್ತಾರೆ ಇಲ್ಲಿಯ ಭಕ್ತಾದಿಗಳು. ಇಲ್ಲಿ ಬೋರ್ಡನ್ನು ನೋಡಿದ್ರೆ ಹಜರತ್ ಸೈಯದ್ ಸಾದತ್ ಮತ್ತು ಭೂತಪ್ಪ ಚೌಡಮ್ಮ ದೇವಾಲಯ ಹಣಗೆರೆ ಅಂತ ಬೋರ್ಡನ್ನು ಹಾಕಿದ್ದಾರೆ. ಜಾತಿ ಧರ್ಮ ಅಂತ ಕಿತ್ತಾಡೋ ಈ ಸಮಾಜದಲ್ಲಿ ಈ ಥರ ಭಾವೈಕ್ಯತೆ ಮೂಡಿಸುವ ಸ್ಥಳ ತುಂಬ ಅಪರೂಪ. ನಾವು ಕೂಡ ಪೂಜೆಯ ಸಾಮಗ್ರಿಗಳನ್ನು ತಗೊಂಡು ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಉಳ್ಕೊಳೋದಕ್ಕೆ ರೂಮ್ಗಳೆಲ್ಲ ಇದೆ. ಹಾಗೆ ವಾಶ್ರೂಮ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಕೈಕಾಲನ್ನು ತೊಳ್ಕೊಂಡು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಎಂಟ್ರೆನ್ಸ್ನಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಒಳಗೆ ತೆಂಗಿನಕಾಯಿ ತೊಗೊಂಡೋಗೋ ಹಾಗಿಲ್ಲ. ಇಲ್ಲೇ ಒಂದು ಪುಟ್ಟಿಯನ್ನು ಇಟ್ಟಿರ್ತಾರೆ, ಅದಕ್ಕೆ ಹಾಕಿದ್ರೆ ಸಾಕು. ಅವರು ಹೊಡೆದುಬಿಟ್ಟು ಎತ್ತಿಟ್ಟಿರ್ತಾರೆ. ಪುನಃ ನಾವು ಪೂಜೆ ಮುಗಿಸ್ಕೊಂಡು ಬಂದ ನಂತರ ನಮಗೆ ಕೊಡ್ತಾರೆ ಅದನ್ನು. ನೋಡಿ, ನಾವು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. ಟೈಮು 6:10 ಇದೆ. ಬನ್ನಿ ಒಳಗೋಗಿ ನಾವು ಪೂಜೆಯನ್ನು ಮಾಡ್ಕೊಂಡು ಬರೋಣ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದ ಹಾಗೆ ಭೂತರಾಯಪ್ಪ ಚೌಡಮ್ಮನ ದರ್ಶನ ಆಗುತ್ತೆ. ನಂತರ ಎದುರುಗಡೆ ದರ್ಗಾದ ದರ್ಶನ ಕೂಡ ಆಗತ್ತೆ. ಇಲ್ಲಿನ ವಿಶೇಷತೆ ಏನಂದರೆ, ಹಿಂದೂ ಮತ್ತು ಮುಸ್ಲಿಂ 2 ಧರ್ಮದವರು ಸೇರಿ ಪೂಜೆಯನ್ನು ಮಾಡ್ತಾರೆ. ತಮ್ಮ ಸಮಸ್ಯೆಗಳಿಗೆ ಹರಕೆಯನ್ನು ಕಟ್ಕೊಳ್ತಾರೆ. ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಸಂಸಾರ ಹಾಗೆ ಶತ್ರು ವಿನಾಶಕ್ಕಾಗಿ ಹರಕೆಗಳನ್ನು ಹೊತ್ಕೊಳ್ತಾರೆ. ನೋಡಿ, ಇದೇ ದರ್ಗಾ. ಒಂದೇ ಕೊಠಡಿಯಲ್ಲಿ 3 ದೇವರುಗಳು ಇರುವ ಭಾವೈಕ್ಯತೆಯ ದೇವಸ್ಥಾನ. ಚೌಡಮ್ಮ ಭೂತಪ್ಪನ ಪೂಜೆಯ ನಂತರ ಇಲ್ಲಿಗೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗ್ತಾರೆ ಭಕ್ತಾದಿಗಳು. ನೋಡಿ, ಈ ಕಂಬಿಗಳಿಗೆ ಹಸಿರು ಬಟ್ಟೆಯಿಂದ ಕಟ್ಟಿದ್ದಾರೆ. ಅದು ಕಾಯಿನನ್ನು ಹಾಕಿ ಹಸಿರು ಬಟ್ಟೆಯಿಂದ ಹರಕೆಯನ್ನು ಕಟ್ಕೊಳ್ತಾರೆ ಇಲ್ಲಿ ಭಕ್ತಾದಿಗಳು.
ಅಮಾವಾಸ್ಯೆ ದಿನದಲ್ಲಿ ಬಹಳಷ್ಟು ಭಕ್ತಾದಿಗಳು ಇಲ್ಲಿ ಸೇರಿ ಪೂಜೆಯನ್ನು ಮಾಡ್ತಾರೆ, ಹಾಗೆ ತಮ್ಮ ಹರಕೆಗಳನ್ನು ಸಲ್ಲಿಸ್ತಾರೆ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆಯನ್ನು ನಾವು ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮತ್ತಿ ಮರ. ಇದಕ್ಕೆ ಎಷ್ಟು ವರ್ಷ ಇತಿಹಾಸ ಇದೆ ಅಂತ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಇಲ್ಲಿ ಬೀಗಗಳನ್ನು ಕಾಣ್ಬೋದು, ಹಾಗೆ ಹಸಿರು ಬಟ್ಟೆ, ಕೆಂಪು ಬಟ್ಟೆಯಿಂದ ಕಟ್ಟಿರುವ ಹರಕೆಯನ್ನು ನಾವು ನೋಡ್ಬೋದು. ಮಳೆಗಳು ತಾಮ್ರದ ಶೀಟ್ಗಳ ಮೇಲೆ ಮಳೆಗಳನ್ನು ಇಟ್ಟು ಹೊಡೆದಿರೋದು, ಹಾಗೆ ಚಿಕ್ಕ ಚಿಕ್ಕ ಕಾಗದದಲ್ಲಿ ಬರೆದು ಹಾಕಿರೋದು. ಹಾಗೆ ಇಲ್ಲಿ ಮರಕ್ಕೆ ಮೊಳೆಯನ್ನು ಹೊಡಿಬೇಡಿ ಅಂತ ಅಂದು ಕೂಡ ಬರೆದಿದ್ದಾರೆ. ಶತ್ರು ವಿನಾಶಕ್ಕಾಗಿ ಫೋಟೋಗಳನ್ನೆಲ್ಲ ಇಟ್ಟು ಅದರ ಮೇಲೆ ಮಳೆಯನ್ನೆಲ್ಲ ಹೊಡಿತಾರೆ. ಮತ್ತು ಅವರ ಮನೋಕಾಮನೆಯನ್ನು ಪೂರ್ತಿ ಮಾಡ್ಕೊಳೋದಕ್ಕೆ ಹರಕೆಗಳನ್ನು ಕಟ್ಕೊಂಡಿದ್ದಾರೆ. ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಅಣಗಿರಿ ಕಟ್ಟೆ. ಆಮೇಲೆ ಇಲ್ಲೇನು ವಿಶೇಷ ಅಂತಂದ್ರೆ 3 ದೇವರು, ಮುಸ್ಲಿಂ ದೇವರು, ಹಿಂದೂ ದೇವರು ಒಟ್ಟಿಗೆ ಇರೋದು. ನಿಮ್ದು ಕಷ್ಟಗಳು ಏನೋ ಇದ್ರೆ, ನಿಮ್ದು ಆಮೇಲೆ ತೊಂದರೆ ಇದ್ರೆ 3 ಬೇಡ್ಕೊಳೋದು. ನಿಮ್ದೇನಾರ ಯಾರ ತೊಂದರೆ ಕೊಟ್ಟಿದ್ರೆ, ಅದು ಯಾರು ಅಮೌಂಟ್ ಏನಾರ ಕೊಡ್ತಿದ್ರೆ, ನಿಮ್ದೇನಾರ ಕೆಲಸ ಆಗೋದಿತ್ತಂದ್ರೆ, ಆಮೇಲೆ ನಿಮ್ದು ಏನಾರ ಬಿಸ್ನೆಸ್ ಇಂದ ಏನಾರ ಇತ್ತಂದ್ರೆ, ತಾಮ್ರ ಶೀಟು ಮಳೆಯಲ್ಲಿ ನಿಮ್ದು ಏನಾರ ಕಷ್ಟ ಇತ್ತಂದ್ರೆ, ಏನಾರ ಇದ್ರು ಅದ್ರಲ್ಲಿ ಬರ್ಬಿಟ್ಟು ಹೊಡೆಯೋದು. ಏನೇ ಪ್ರತಿಯೊಂದು ಕೆಲಸ ಆಗೋದಿತ್ತಂದ್ರೆ ಅದ್ರಲ್ಲಿ ಬರ್ಬಿಟ್ಟು ಹೊಡೆದು ಒಂದು 3 ದೇವರಿಗೆ ಅರಕೆ ಮಾಡ್ಕೊಂಡು ಹೋಗೋದು. ಆ ಕೆಲಸ ಆದ ನಂತರ ನಿಮ್ಗೆ ಏನಾರು ಕೆಲಸ ಆದ, ಆ ಕೋಳಿ ಆಗ್ಬೋದು, ಕುರಿ ಆಗ್ಬೋದು, ಅಮೌಂಟ್ ಹಾಕ್ಬೋದು, ಅದೆಲ್ಲ ಕೆಲಸ ಆದ್ಮೇಲೆ ಬಂದು ಅದು ಒಪ್ಪಿಸ್ಬೇಕು. ಕಾಣಿಕೆ ಆಗ್ಬೋದು, ನಿಮ್ ಕೈಗೆ ಏನಾಗುತ್ತೋ ಅದು ಬಂದು ಒಪ್ಪಿಸಿ ಹರಕೆ ತೀರಿಸಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ 2 ಮುಸ್ಲಿಂ ದೇವರು, ಹಿಂದೂ ದೇವರು, ಚೌಡೇಶ್ವರಿ ಮತ್ತು ಭೂತರಾಯ ಮತ್ತು ಸೈಯದ್ ಸಾದತ್ 3 ಒಟ್ಟಿಗೆ ಇರೋದು. ಇಬ್ರು ಕಡೆಯವರು ಬಂದು ಪೂಜೆ ಮಾಡ್ತಾರ. ಹಿಂದೂ ದೇವರು ಮುಸ್ಲಿಂ ದೇವರಿಗೆ ಮಾಡ್ತಾರೆ, ಮುಸ್ಲಿಂ ದೇವರು ಹಿಂದೂ ದೇವರಿಗೆ ಮಾಡ್ತಾರೆ. ಅವ್ರು ಬರ್ತಾರೆ, ಇವರು ಬರ್ತಾರೆ, ಒಟ್ಟಿಗೆ ಮಾಡ್ತಾರೆ. ಏನ್ ಭೇದ ಭಾವ ಒಂದು ಯಾವ್ದು ಮಾಡಲ್ಲ. ಒಂದು ಒಟ್ಟು ಊರ್ ಮನೆಯವರು ಹೆಂಗ ಎಲ್ಲಾ ಭೇದ ಭಾವ ಅಂತಂದ್ರೆ ಇಲ್ಲೇ ಇಲ್ಲ. ಇಲ್ಲೂ 3 ಒಟ್ಟಿಗೆ ಇರೋದು. ಚೆನ್ನಾಗಿ ದರ್ಶನ ಎಲ್ಲ ಚೆನ್ನಾಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ಓಪನ್ ಇರುತ್ತೆ. ಎಲ್ಲಾ ವಾರನೂ ಓಪನ್ ಇರುತ್ತೆ. ಓಪನ್ ಎಲ್ಲಾ ವಾರನೂ ಇರುತ್ತೆ. ಸಂಡೆ ಒಂದ್ ಸ್ವಲ್ಪ ಜಾಸ್ತಿ ಇರ್ತಾರೆ, ಅಮಾವಾಸ್ಯೆ ಒಂದ್ ಸ್ವಲ್ಪ ಜಾಸ್ತಿ ಇರ್ತಾರೆ. ಅಮಾವಾಸ್ಯೆ ಒಂದ್ ಸ್ವಲ್ಪ ಪವರ್ಫುಲ್ ಇರುತ್ತೆ. ಬಂದು ಭಕ್ತಾದಿಗಳಲ್ಲಿ ವಿನಂತಿಸಿ. ಧನ್ಯವಾದಗಳು. ಕೋಮು ಸೌಹಾರ್ದತೆ ಶಾಂತಿಯುತ ಮತ್ತು ಪ್ರಗತಿಪರ ಸಮಾಜಕ್ಕೆ ಅತ್ಯಗತ್ಯ. ಆದರೆ ಶತ್ರು ವಿನಾಶಕ್ಕೆ ಅಂತ ಫೋಟೋಗಳನ್ನು ಇಟ್ಟು ಮಳೆ ಹೊಡೆಯೋದು ಸರಿಯಲ್ಲ. ನಮ್ಮಿಂದ 4 ಜನಕ್ಕೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಕೇಡನ್ನು ಮಾತ್ರ ಬಯಸಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ದರ್ಶನವನ್ನು ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವು ಮುಂದೆ ಎಲ್ಲಿಗೆ ಹೋದ್ವಿ ಅಂತ ಅಂದು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.